ಶಿವ ಮತ್ತು ವಿಷ್ಣು ಇಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ನಿಮಗೆ ಗೊತ್ತೇ? ಒಂದು ದಿನ ಶಿವನನ್ನು ದರ್ಶನ ಮಾಡಿಕೊಳ್ಳಲು ನಾರದರು ಕೈಲಾಸಕ್ಕೆ ಹೋಗುತ್ತಾರೆ. ಅಲ್ಲಿಯವರೆಗೆ ಧ್ಯಾನ ಮುದ್ರೆಯಲ್ಲಿದ್ದ ಶಿವನು ಕಣ್ಣು ತೆರೆದು ನಾರದನನ್ನು ನೋಡುತ್ತಾನೆ. ನಾರದರು ನಮಸ್ಕರಿಸಿ, ಈಶ್ವರ, ನೀವು ಹೆಚ್ಚು ಸಮಯ ಧ್ಯಾನ ಮುದ್ರೆಯಲ್ಲೇ ಏಕೆ ಇರುತ್ತೀರಿ ಎಂದು ಕೇಳುತ್ತಾನೆ. ಶಿವನು ಸಣ್ಣಗೆ ನಕ್ಕು, ಈ ವಿಶ್ವವನ್ನು ಪಾಲಿಸುತ್ತಾ ನನ್ನ ಮನಸ್ಸಿನಲ್ಲೇ ತುಂಬಿರುವ ಶ್ರೀ ಮಹಾವಿಷ್ಣುವನ್ನು ನಾನು ಸದಾ ಕಾಲ ಧ್ಯಾನಿಸುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ನಾರದರು ಸಂತೋಷದಿಂದ ವೈಕುಂಠಕ್ಕೆ ಹೋಗುತ್ತಾರೆ. ಅಲ್ಲಿ ಯೋಗನಿದ್ರೆಯಲ್ಲಿದ್ದ ವಿಷ್ಣುಮೂರ್ತಿ ಕಣ್ಣು ತೆರೆದು ನಾರದನನ್ನು ನೋಡುತ್ತಾನೆ. ನಾರದರು, ನಾರಾಯಣ, ನೀವು ಹೆಚ್ಚು ಸಮಯ ಯೋಗ ನಿದ್ರೆಯಲ್ಲೇ ಏಕೆ ಇರುತ್ತೀರಿ ಎಂದು ಪ್ರಶ್ನಿಸುತ್ತಾರೆ. ಶ್ರೀ ಮಹಾವಿಷ್ಣು ಸಣ್ಣಗೆ ನಕ್ಕು, ಈ ವಿಶ್ವವನ್ನು ತನ್ನಲ್ಲಿ ಲಯ ಮಾಡಿಕೊಂಡು ಸದಾ ನನ್ನ ಮನಸ್ಸಿನ ತುಂಬ ಇರುವ ಪರಮೇಶ್ವರನನ್ನು ನಾನು ನಿರಂತರವಾಗಿ ಧ್ಯಾನಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ನಾರದರಿಗೆ ಶಿವ ಮತ್ತು ವಿಷ್ಣು ಇಬ್ಬರು ಒಬ್ಬರೇ ಎಂಬ ಯಜುರ್ವೇದದ ವಾಕ್ಯದ ಅರ್ಥ ತಿಳಿಯುತ್ತದೆ. ಸ್ನೇಹಿತರೆ, ನೀವು ಶಿವ ಮತ್ತು ವಿಷ್ಣುವಿನ ಭಕ್ತರಾಗಿದ್ದರೆ ಓಂ ಶಿವಕೇಶವಾಯ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.